तपस्सिद्धं सर्वसिद्धं शिवप्रदं ज्ञानसिद्धं तपस्सिद्धं सर्वसिद्धं शिवप्रदम् अहं वन्दे सिद्धारूढेश्वरम्। ಸಿದ್ಧಾರೂಢರ ಶ್ರೀಕರಣೆಗಳನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರಾಗತಕ್ಕಂಥ ರುದ್ರಾವಧೂತರ ದಿವ್ಯ ಅಡಿಗಾವರಿಗೆ ಕೊಡಬೇಕು. ಇಲ್ಲಿಯವರೆಗೆ ವೇದಿಕೆ ಮೇಲೆ ಬ್ರಹ್ಮಸೂತ್ರದ ಒಂದು ಸೂತ್ರವಾದ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರದ ಬಗ್ಗೆ ಪೂಜ್ಯರು ಹೇಳ್ತಾ ಬಂದಿದ್ದಾರೆ, ಚೆನ್ನಾಗಿ ಹೇಳ್ತಾರೆ. ಆದ್ದರಿಂದ ಅಂತ ಯಾವ ನಮ್ಮ ಸಿದ್ಧಾರೂಢ ಮಠದ ಧರ್ಮದರ್ಶಿಗಳಾಗತಕ್ಕಂಥ ಶ್ಯಾಮಾನಂದ ಪೂಜಾರಿ ಅವರು ಈ ದೇಹ ಇವತ್ತಿಗೆ ಎತ್ತಿದ್ದಿಲ್ಲ. ಯಾಕಂದ್ರೆ ಇದಕ್ಕೆ 108 ಡಿಗ್ರಿ ಜ್ವರ ಬಂದು ಅದು ಇಲ್ಲಿ ಬಗೆಹರಿಲಿಲ್ಲ. ಜಮಖಂಡಿ ಬೆಳಗಾವ್ ಕೇರಳದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಇದ್ರು ಕೂಡ ಅವರು ಇದು ಗ್ಯಾರಂಟಿ ಇಲ್ಲ ಹೋಗ್ತಾರಂತೆ ಹೇಳಿದ್ರು. ಹಾಗಾಗಿ ಅವರು ಶ್ಯಾಮಾನಂದ ಪೂಜಾರಿ ಅವರೇನು ಸಿದ್ಧಾರೂಢನ ಪ್ರೇರಣೆ ಏನೋ ಗೊತ್ತಿಲ್ಲ, ನಮ್ಮಂತೂ ಸ್ಫೂರ್ತಿಯಲ್ಲಿ ಇರಲಿಲ್ಲ. ಅವರು ಬೆಳಗಾವಿಗೆ ಬಂದು ಇವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಡ್ರಿ ಅಂತ ನನ್ನನ್ನು ಕೇಳಿದರು. ಅಂದ್ರೆ ನನ್ನ ಬಗ್ಗೆ ಅವರಿಗೆ ಮಕ್ಕಳದವರು ಕೇಳಿದರು. ಡಿಸ್ಚಾರ್ಜ್ ಮಾಡ್ಕೊಳ್ಳೋದು ಕೂಡ ಅವರೇನು ಹೇಳಿದರು, ಇದು ಹಾಗೆ ಏನಾಗ್ತದೆ ಯಾಕೆ ಹೋಗ್ತೀರಿ ಹಾಗೆ ಹೋಗ್ತಾರೆ ಒಯ್ಬ್ಯಾಡ್ರಿ ಅಂತಂದ್ರು. ಇವ್ರೇನಾದ್ರು ಏನಾದ್ರು ಅದನ್ನು ನಾವು ನೋಡ್ಕೋತೀವಿ, ನೀವು ಒಟ್ಟು ಕೊಡೋದು ಮಾಡ್ರಿ ಅಂತ ನನ್ನನ್ನು ಈ ದೇಹವನ್ನು ಅದನ್ನು ಆಂಬ್ಯುಲೆನ್ಸ್ ಹಾಕಿಕೊಂಡು ಧಾರವಾಡಕ್ಕೆ ಹೋದು ಅವ್ರಿಗೆ ಏನೋ ಮಾಡಿ ಇದನ್ನು ಉಳಿಸ್ಬೇಕು ಅಂತ ಅವ್ರಿಗೆ ಹೇಳಿ ಅವ್ರು ಹೋದ. ಆಮೇಲೆ ಇದರ ಬಗ್ಗೆ ಪ್ರತಿದಿನ ಏನಾಯ್ತು ಏನಿಲ್ಲ ಅಂತೇಳಿ ಆ ಡಾಕ್ಟರ್ಗಳನ್ನು ವಿಚಾರಣೆ ಮಾಡ್ತಾನೆ ಇದ್ದರು. ಕಡೆಗೆ ಇಷ್ಟೆಲ್ಲ ಇದರ ಬಗ್ಗೆ ಬಹಳಷ್ಟು ಕಾಳಜಿ ಇತ್ತು. ಅಲ್ಲಿ ಹಾಕಿದ ಮೇಲೆ 15 ದಿವಸದ ಮೇಲೆ ಇದಕ್ಕೆ ಅಂದ್ರೆ ಒಂದು ಪ್ರಜ್ಞಾ ಅಂದ್ರೆ ಅರು ಅನ್ನೋದು ಬಂತು. ಆವಾಗ ಈಗ ನಮ್ಗೆ ಏನಿದೆ ಅಂತ ಕೇಳಿ ಧಾರವಾಡ ಅಂತ ಕೃಷ್ಣ ಹೇಳಿ ಧಾರವಾಡದಾಗ ನಾವು ಜಂಬಿಡಿದೇವಲ್ಲ ಅದು ಕತೆ ಭಾಳ ಜೊತೆಗಳು ಅಂತೂ ಈ ರೀತಿಯಾಗಿ ಅಲ್ಲಿ ಗ್ಯಾರಂಟಿ ಇಲ್ಲ ಹೋಗ್ತದಂತ ಹೇಳಿದ ಈ ದೇಹವನ್ನ ತಗೊಂಡು ಹೋಗಿ ಧಾರವಾಡಕ್ಕೆ ಹಾಕಿ ಅಷ್ಟೆಲ್ಲ ಜವಾಬ್ದಾರಿ ತಗೊಂಡು ಅದ್ರ ಬಗ್ಗೆ ಕಾಳಜಿ ಮಾಡಿ ಇದು ಮಾಡಿದ್ದರೆಂದರೆ ಈ ದೇಹ ಉಳಿತು, ಇಲ್ಲಂದ್ರೆ ಆವಾಗ ಹೋಗ್ಬಿಟ್ಟಿತ್ತು. ಆದ್ದರಿಂದ ಅಷ್ಟೇ ಅಲ್ಲ, ಮತ್ತೆ ಡಿಸ್ಚಾರ್ಜ್ ಮಾಡುವಾಗ ಅವಾಗ ಮತ್ತೆ ಬಂದು ಅದು ಬಿಲ್ಲ ಭಾಳ ಆಗ್ತದೆ, 50,000 ರೂಪಾಯಿ ಕಡಿಮೆ ಮಾಡಿ ಅಂತೇಳಿ ಆ ಹಾಸ್ಪಿಟಲ್ ಬಿಲ್ಲಿನಲ್ಲಿ ಕೂಡ ಮತ್ತೆ 50,000 ರೂಪಾಯಿ ಬಿಡಿಸಿದರು. ಈ ರೀತಿ ಅವರ ಪ್ರಯತ್ನದಿಂದ ಈ ದೇಹ ಉಳಿದು ಇವತ್ತಿನೆಲ್ಲ ನಿಮ್ಮ ಎದುರಿಗೆ ಇದೆ. ಆದ್ದರಿಂದ ಅವರಿಗೂ ಕೂಡ ಅನೇಕ ವಂದನೆಗಳನ್ನು ಹೇಳಿ ವೇದಿಕೆಯಲ್ಲಿ ಎಲ್ಲ ಪೂಜ್ಯರಿಗೂ ವಂದನೆ
ಶಿವಸ್ವರೂಪಿಗಳಾದ ನಿಮ್ಮೆಲ್ಲರೂ ಕೂಡ ವಂದನೆಯನ್ನು ಹೇಳಿ ಇವತ್ತಿನ ವಿಷಯ ಬ್ರಹ್ಮಸೂತ್ರದ 1ನೇ ಅಧ್ಯಾಯ 1ನೇ ಪಾದದ 2ನೇ ಸೂತ್ರ ಅದ್ಯಾವುದು? ಅಥಾತೋ ಬ್ರಹ್ಮ ಜಿಜ್ಞಾಸ. ಅದೇ ಅವ್ರು ಹೇಳಿರಕ್ಕೆ ಮಾತನ್ನು ಹೇಳ್ತಾರೆ, ಅದು 1ನೇ ಸೂತ್ರ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದು ಈ ಬ್ರಹ್ಮಸೂತ್ರದ 1ನೇ ಸೂತ್ರ. ಅದು ಇವತ್ತಿನ ವಿಷಯ ಇಟ್ಟದೇನಂದ್ರೆ ಅದರ ನಂತರ ಬರ್ತಕ್ಕಂಥ 2ನೇ ಸೂತ್ರ. ಅಂದ್ರ 1ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ. ಅದ್ಯಾವುದು? ಜನ್ಮಾದ್ಯಸ್ಯ ಯತಃ. ಈ ವಿಷಯದ ಬಗ್ಗೆ ಇಲ್ಲಿ ತನಕ ಮಾತಾಡಿದ್ದಾರೆ. ಅದನ್ನು ಸ್ವಲ್ಪ ಸಾರೂಪ್ಯ ತಗೊಂಡ ಇಲ್ಲಿ ಜನ್ಮಾದ್ಯಸ್ಯ ಯತಃ ಅಂತಂದ್ರೆ ಇದು ಪ್ರತಿಯೊಂದು ಇದೇನಿದೆ ಜನ್ಮಾದ್ಯಸ್ಯ ಯತಃ ಅನ್ನೋದು ಒಂದು ವಾಕ್ಯ, ಅದು ಸೂತ್ರ. ಅದನ್ನ ಪದಚ್ಛೇದ ಮಾಡಿದರೆ ಜನ್ಮ ಅಸ್ಯ ಜನ್ಮ ಆದಿ ಅಸ್ಯ ಯತಃ. ಜನ್ಮ ಆದಿ ಅಸ್ಯ ಯತಃ. ಈ ಮಂತ್ರ ಜನ್ಮ ಆದಿ ಅಸ್ಯ ಯತಃ ಅಂದರೆ ಇದು ಪದಚ್ಛೇದ. ಜನ್ಮ ಅಂದರೆ ಪದಚ್ಛೇದ ಆದಮೇಲೆ ಅವುಗಳನ್ನ ಪದಗಳನ್ನು ಅನ್ವಯ ಮಾಡ್ಕೋಬೇಕಂತ ಹೇಳ್ತಾರೆ ನಿನ್ನೆ. ಅಂದ್ರೆ ಅದು ಹಿಂದೂ ಮಾಡ್ಕೋಬೇಕು. ಜನ್ಮ ಆದಿ ಅಸ್ಯ ಯತಃ ಹೀಗೆ ಪದಚ್ಛೇದ ಐತೆ. ಅದು ಜನ್ಮ ಆದ ಮೇಲೆ ಆದಿ ಐತಿ, ಎಸ್ ಐತಿ, ಯತಃ ಹೀಗೆ. ಆದ್ರೆ ಇದನ್ನ ಮುಂದೆ ಅದನ್ನು ಅನ್ವಯ ಮಾಡಿಕೊಂಡಾಗ ಅಸ್ಯ ಜನ್ಮ ಅಸ್ಯ ಜಗತಸ್ಯ ಷಷ್ಠಿ ಭಕ್ತಿ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಸ್ಯ ಅಂದ್ರೆ ಇದರ ಅಂದ್ರೆ ಈ ಜಗತ್ತಿನ ಈ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೊತ್ತಾಗತಕ್ಕಂಥ ಈ ಜಗತ್ತಿನ ಜನ್ಮ ಉತ್ಪತ್ತಿ. ಅದರ ಮುಂದೆ ಆದಿ ಸತ್ತೇನ ಆದಿ ಸತ್ತದಿಂದ ಏನು ಹೋಗಬೇಕು ಅಂದ್ರೆ ಸ್ಥಿತಿ ಪ್ರಳಯಗಳು. ಅಂದ್ರ ಈ ಜಗತ್ತಿನ ಜನ್ಮದ ಉತ್ಪತ್ತಿ, ಸ್ಥಿತಿ ಅಂದ್ರೆ ಅವರ ಪಾಲನ ಮತ್ತು ನಾಶ. ಪ್ರಳಯ ನಾಶದ ಮುಂದೆ ಈ ರೀತಿ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಪ್ರಳಯಗಳು ಕಡೆಯಿಂದ ಯತಃ ಅಂದ್ರೆ ಯಾವುದರಿಂದ ಆಗುತ್ತದೆಯೋ ತಿಳಿಗುತ್ತದೆ. ಅದು ಮುಂದೆ ಶಂಕರಾಚಾರ್ಯ ಭಾಷೆ ಬರೆಯುವಾಗ ಅಲ್ಲಿ ಜನ್ಮಾದೇಶದ ಜಗತ್ತಿನ ಜನ್ಮ ಸ್ಥಿತಿ ಪ್ರಳಯಾದಿಗಳು ಯಾವುದರಿಂದ ಆಗುತ್ತವೆಯೋ ತದ್ಬ್ರಹ್ಮ. ಶಂಕರ ಭಾಷ್ಯಗಳು ವಾಕ್ಯಪೂರ್ಣ ಮಾಡ್ತದೆ, ಭಾಷ್ಯದಲ್ಲಿ ಕೂಡ ಏನಿಲ್ಲ. ಅಂದ್ರೆ ಈ ಜಗತ್ತಿನ ಜನ್ಮ ಸ್ಥಿತಿ ಪ್ರಳಯಗಳು ಯಾವುದರಿಂದ ಆಗುತ್ತವೆಯೋ ಅದಕ್ಕೆ ಬ್ರಹ್ಮವೆನ್ನುತ್ತಾರೆ ಅಂತ ತಾತ್ಪರ್ಯ ಆಗ್ತದೆ. ಅಂದರೆ ಈ ಜಗತ್ತಿಗೆ ಕಾರಣ ಏನಪ್ಪ ಅಂದ್ರೆ ಯಾವ ಬ್ರಹ್ಮ ಕಾರಣ ಅಂತ ಹೇಳಿದ್ರು. ಈ ಜಗತ್ತಿಗೆ ಬ್ರಹ್ಮ ಕಾರಣ ಅಂತ ಹೇಳಿ ಯಾವ ಹೇಳ್ತೀಗ ಇದು ಬ್ರಹ್ಮಸೂತ್ರ ಹೇಳಿ, ಹೌದಲ್ಲ? ಬ್ರಹ್ಮಸೂತ್ರ ಹೇಳಿ ಮತ್ತಿನ್ನ ಅದಕ್ಕೆ ಸುದ್ದಿ ಪ್ರಮಾಣವೇನು ಇದು ಹೇಳಬೇಕಾದ್ರೆ
ಇವು ಹೇಳ ಅಲ್ಲ ಇನ್ನು ಹೇಳಿ ನಾ ಹೇಳಿ ಇದು ಯಾರು ಹೇಳ್ತಾರೆ ಕೇಳಿ ಕೇಳಿ ಸಾಕ್ಷಿ ಹೇಳ್ತಾರೆ. ಆಗ ಈ ಸೂತ್ರಕ್ಕೆ ಸಾಕ್ಷಿ ರೂಪದಿಂದ ಶ್ರುತಿ ಪ್ರಮಾಣಗಳು ಬೇಕಲ್ಲ. ಶ್ರುತಿ ಪ್ರಮಾಣ ಏನವು ಅಂತ ಕೇಳಿದ್ರೆ ಸಾಮವೇದದ ಶಾಂತೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಅದು ತದೈಕ್ಷತ ಬಹುಶಾಂ ಪ್ರಜಾಯೇತಿ ತತ್ತೇಜೋ ಅಸ್ಪೃಜತ ಅಲ್ಲಿ ಇದೇ ಮಾತನ್ನ ಜಗತ್ತಿನ ಉತ್ಪತ್ತಿ ಬಗ್ಗೆ ಹಚ್ಚಿಕೊಟ್ಟು ಅವರು ಇದನ್ನೇ ಹೇಳಿ ಬ್ರಹ್ಮಸೂತ್ರ ಏನಿಲ್ಲ ಜಗತ್ತಿನ ಉತ್ಪತ್ತಿ ಬಗ್ಗೆ ಆ ಸಾಮವೇದ ತದೈಕ್ಷತ ಐಕ್ಷತ ತದೈಕ್ಷತ ಅಂದ್ರ ಏನಂತ ಐಕ್ಷತ ಅಂದ್ರೆ ಇಚ್ಛಾ ಮಾಡಿ. ಅದೇನು ಐಕ್ಷತ ಅಂದ್ರೆ ಇಚ್ಛಾ ಮಾಡಿ. ಏನು ಇಚ್ಛೆ ಮಾಡ್ತಾರೆ ಇದು ಸಾಮವೇದ ಉಪನಿಷತ್ತಿನ 6ನೇ ಅಧ್ಯಾಯ ಅಲ್ಲಿ ಬರ್ತಕ್ಕಂಥ ಇದು ಶ್ರುತಿ ಪ್ರಮಾಣ ಇದೆ. ಏನು ಇಚ್ಛೆ ಮಾಡ್ತಾರೋ ಬಹುಶಃ ಪ್ರಜಾಯೇತಿ ನಾನು ಒಬ್ಬನೇ ಇದ್ದೇನೆ, ಬಹುರೂಪ ಆಗಬೇಕು, ಬಹಳಷ್ಟು ರೂಪ ತಗೊಳ್ಬೇಕು ಅಂತ ಅದು ಇಚ್ಛಾ ಮಾಡಿತು ಅಂತ ಅನ್ನೈತಿ. ಮುಂದೆ ಏನಾಯಿತು? ತದೈಕ್ಷತ ಬಹುಶಃ ಪ್ರಜಾಯೇತಿ ತತ್ತೇಜೋ ಅಸ್ಪೃಜತ ಅಂತೇಳಿ ಅಲ್ಲಿ ಜಗತ್ತಿನ ಉತ್ಪತ್ತಿಗಾಗಿ ತತ್ತೇಜೋ ಅಸ್ಪೃಜತ ಅಂದ್ರೆ ತೇಜ ಅಂದ್ರೆ ಅಗ್ನಿ ಉತ್ಪನ್ನ ಆಯಿತು ಅಂತ ಅಗ್ನಿ. ಆದ್ರೆ ಜಗತ್ತಿಗೆ ಕಾರಣ ಯಾರನ್ನ ಬ್ರಹ್ಮ ಕಾರಣ. ಆದರೆ ಈ ಬ್ರಹ್ಮಸೂತ್ರ ಹೇಳಿದ ಸಾಕ್ಷಿ ಆಯ್ತಲ್ಲ, ಸಾಮವೇದ ಉಪನಿಷತ್ತು ಇದನ್ನು ಆ ಬ್ರಹ್ಮವೇ ಜಗತ್ತಿಗೆ ಕಾರಣ ಅನ್ನೋದು ಹೇಳಿದೆ. ಅಲ್ಲದೆ ತೈತ್ರಿಯ ಉಪನಿಷತ್ತಿನಲ್ಲಿ ಅಲ್ಲಿ ಕೂಡ ಸಾಕಷ್ಟು ಹೇಳಿದೆ. ಒಂದು ತರ ತಸ್ಮಾತ್ ವಾಯೇ ತಸ್ಮಾದಾತ್ಮನಃ ಆಕಾಶ ಸಂಭೂತ ಅಂತ ತೈತ್ರಿಯ ಇಲ್ಲಿ 3 ಭೂತಗಳಿಂದ ಸೃಷ್ಟಿ ಹೇಳಿದೆ. ತದೈಕ್ಷತ ಬಹುಶಾಂ ಪ್ರಜಾಯೇತಿ ತತ್ತೇಜೋ ಸೃಜತ್. ತೇಜ ಅಂದ್ರೆ ಅಗ್ನಿ ಮೊದಲು ಹುಟ್ಟಿತು, ಅಗ್ನಿಯಿಂದ ಜಲ ಹುಟ್ಟಿತು, ಜಲದಿಂದ ಪೃಥ್ವಿ ಹುಟ್ಟಿ ಈ 3 ಭೂತಗಳಿಂದ ಈ ಜಗತ್ತು ಹುಟ್ಟಿತು ಅಂತ ಸಾಮವೇದ ಚಾಂದೋಪನಿಷತ್ತು ಹೇಳಿದೆ. ಅದೇ ಕೃಷ್ಣ ಯಜುರ್ವೇದದ ತೈತ್ರಿಯ ಉಪನಿಷತ್ತು ಏನ್ ಹೇಳ್ತದೆ? ತಸ್ಮಾತ್ ವಾಯೇ ತಸ್ಮಾದಾತ್ಮನಃ ಆಕಾಶ ಸಂಭೂತ. ಆಕಾಶಾತ್ ವಾಯೋ, ವಾಯೋ ಅಗ್ನಿ, ಅಗ್ನಿ ಆಪಃ, ಆಪಾತ್ ಪೃಥ್ವಿ. ಅದು ಪಂಚಭೂತಗಳು ಪರಮಾತ್ಮನಿಂದ ಹುಟ್ಟಿ ಆ ಭೂತಗಳಿಂದ ಈ ಸೃಷ್ಟಿ ಹುಟ್ಟಿತು. ರೈತರು ಇದಕ್ಕೆ ಸಾಕ್ಷಿ. ಅದಕ್ಕಾಗಿ ಈ ರೀತಿ ಮುಂಡಕ ಉಪನಿಷತ್ತಿನಲ್ಲೂ ಕೂಡ ಅಥರ್ವಣ ವೇದದ ಮುಂಡಕ ಉಪನಿಷತ್ತು ಕೂಡ ಇದಕ್ಕೆ ಪ್ರಮಾಣ. ಎದಕ್ಕ ಈ ಜಗತ್ತು ಹುಟ್ಟ್ಯದ ಅಲ್ಲಕ ಅದೇನು ಮುಂಡಕ ಉಪನಿಷತ್ತು? ಯಥೋ ನಾಭಿಸ್ಕೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತಿ ವಿಶ್ವಂ. ಪೂರ್ಣ ಅದೆಲ್ಲ ಹೇಳಿ ವಿಶ್ವ ಅಂದ್ರೆ ಜಗತ್ತು. ಯಾವುದೋ ಅಥರ್ವಣ ವೇದದ ಮುಂಡಕ ಉಪನಿಷತ್ತಿನಲ್ಲಿ 1ನೇ ಅಧ್ಯಾಯ 1ನೇ ಖಂಡದ 7ನೇ ಶ್ಲೋಕದ 7ನೇ ಮಂತ್ರದಲ್ಲಿ ಶ್ಲೋಕ ಅದು ಇವು ಒಂದೊಂದೇ ಹೇಳಿ ಯಾವುದು ಬ್ರಹ್ಮಸೂತ್ರ ಹೇಳ್ತ ಜನ್ಮಾದೇಶ ಜನ್ಮದಲ್ಲಿ ಜಗತ್ತು
ಜಗತ್ತಿನ ಅತ್ಯ ಜನ್ಮಾದಿ ಈ ಜಗತ್ತಿನ ಜನ್ಮಾದಿಗಳು ಯಾವುದರಿಂದ ಆಗ್ತಾವ ಅಂದ್ರೆ ಬ್ರಹ್ಮದಿಂದ ಆಗ್ತಾವ ಅಂತ ಹೇಳ್ತಾ ಆಗ ಸಾವಯವ ಚಾಂದ ಉಪಿಸತ್ತು ತದೈಕ್ಷತ ಬಹುಶಃ ಪ್ರಜಾಯೇತಿ ತತ್ತೇನೋ ಸುಜ ಅದನ್ನ ಬಹುಮುಖ ಆಗಬೇಕು ಅಂತೇಳಿ ಅಗ್ನಿ ಆದಿ ಮೂಲಭೂತಗಳನ್ನ ಕಟ್ಟಿ ಮಾಡಿ ಈ ಜಗತ್ತು ಅಂದ್ರೆ ಪರಮಾತ್ಮನ ಕಾರಣ ಅದು ಹೇಳಿ ಆದರೆ ದೈತ್ಯೋಪನಿಷತ್ತಿನಲ್ಲಿ ಬಹಳ ಪ್ರಮಾಣ ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪರ್ಯಂತೆ ವಿಶ್ವಮಿಷಂತಿ ತದ್ವಿಜಿಜ್ಞಾಸತ್ವ ತದ್ಬ್ರಹ್ಮೇತಿ ತದ್ವಿಜಿಜ್ಞಾಸತ್ವ ಅದರ ಬಗ್ಗೆ ವಿಚಾರ ಎಲ್ಲಿ ದೈತ್ಯೋಪನಿಷತ್ತಿನ ಮೂರು ಭಾಗಗಳು ದೈತ್ಯೋಪನಿಷತ್ತು ಶಿಕ್ಷಾವಲ್ಲಿ ಬ್ರಹ್ಮಾನಂದವಲ್ಲಿ ಭೃಗುವಲ್ಲಿ ಎಂದು ಮೂರು ಭಾಗ ಶಿಕ್ಷಾವಲ್ಲಿಯಲ್ಲಿ ನೀವು ಹೆಂಗೆ ಜಗತ್ತಲ್ಲಿ ಧರ್ಮಂ ಚರ ಸತ್ಯಂ ವರ ಇವು ನೀವು ಹೆಂಗೆ ಬದುಕಬೇಕನ್ನೋ ರೂಪದಲ್ಲಿ ಅದು ಬುದ್ಧಿ ಮಾಡ್ತಾರೆ ಅದೇ ಬ್ರಹ್ಮಾನಂದವಲ್ಲಿ ಅನ್ನೋದು ಎರಡನೇ ಆ ಬ್ರಹ್ಮಾನಂದದಲ್ಲಿ ಅದು ಈ ಬ್ರಹ್ಮದ ಸ್ವರೂಪ ರಚನೆಗಳನ್ನು ಹೇಳಿ ಸತ್ಯಂ ಜ್ಞಾನ ಬ್ರಹ್ಮ ಸ್ವರೂಪ ರಚನೆ ಏನಂತೆ ಇವತ್ತಿನ ವಿಷಯ ಸ್ವರೂಪ ರಚನೆ ತಟಸ್ಥ ಲಕ್ಷಣವಿದೆ ಅದೇ ಉಪನಿಷತ್ತು ತಟಸ್ಥ ಲಕ್ಷಣೆಯನ್ನು ಕೂಡ ಕಟ್ಟಿ ಭೃಗುವಲ್ಲಿ ಎಂಬ ಮೂರನೇ ವಲ್ಲಿಯ ಒಂದನೇ ರೂಪದಲ್ಲಿ ಏನಂತೇಳಿ ಭೂತಾನಿ ಜಾಯಂತೆ ಏನು ಜಾತಾನಿ ಜೀವಂತಿ ಯತ್ ಪ್ರೇಯಂತೆ ವಿಶ್ವಮಿಷಂತಿ ತದ್ವಿಜಿಜ್ಞಾಸತ್ವ ತದ್ಬ್ರಹ್ಮೇತಿ ಈ ಯಾವ ಇಮಾನಿ ಭೂತಾನಿ ಅಂದ್ರೆ ಈ ಜೀವಿಗಳೆಲ್ಲ ಇಮಾನಿ ಭೂತಾನಿ ಜಾಯಂತಂದ್ರೆ ಈ ಭೂತಗಳೆಲ್ಲ ಜಗತ್ತಿನ 84 ಲಕ್ಷ ಜೀವರಾಶಿಗಳು ಎದರಿಂದ ಹುಟ್ಟುತ್ತವೆ ಮತ್ತು ಯಾವದರಿಂದಲೇ ಅದನ್ನು ಇವು ಜೀವಿಸಿಕೊಂಡಿರುತ್ತವೆ ಕಡೆಗೆ ಯಾವದರಲ್ಲಿ ಇವು ನಾಶವನ್ನು ಹೊಂದುತ್ತವೆ ಅಥವಾ ಲಯವನ್ನು ಹೊಂದುತ್ತವೆಯೋ ಅದು ಅಂದ್ರ ಈ ರೀತಿ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣ ಹೇಳಿದೆ ಅದು ಅಲ್ಲಿ ಇದೇ ಮಾತನ್ನು ಹೇಳಿದೆ ಶ್ರುತಿ ಪ್ರಮಾಣವೇ ಇದಕ್ಕೆ ಅಲ್ಲ ಸಾಕ್ಷ್ಯ ಆದ್ದರಿಂದ ಇನ್ನೂ ಕಡೆಗೆ ಇನ್ನೊಂದು ಏನು ಹೇಳಿದ್ವಿ ಮುಂಡಕೋಪನಿಷತ್ತು ಅಥರ್ವಣ ವೇದದ ಮುಂಡಕೋಪನಿಷತ್ತಿನ ಏನ್ ಹೇಳ್ತಾರೆ ಅದನ್ನು ಇಲ್ಲ ಬ್ರಹ್ಮಸೂತ್ರ ಹೌದು ನಾನು ಹೇಳ್ತೇನೆ ಅದೇನು ಏನ್ ಹೇಳ್ತಾರೆ ಯಥೋಡನಾಭಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಮೌಷಧೆ ಸತ್ವವಂತಿ ಯಥಾ ಸತಃಪುರುಷ ಕೇಶಲೋಮಾನಿ ಇದನ್ನ ಮೂರು ಕಡೆಗೆ ಹೇಳ್ತಾನೆ ತಥಾ ಅಕ್ಷರಾತ್ ಸಂಭವತಿ ವಿಶ್ವಂ ಈ ವಿಶ್ವಂ ಅಂದ್ರೆ ಅದರಿಂದ ಈ ಜಗತ್ತು ಹುಟ್ಟಿ ಯಾರಿಂದ ತಥಾ ಅಕ್ಷರ ಸ್ಫಟಿಕನ ಮಾಡಿದ ಅಕ್ಷರ ಸಂಭವತಿ ವಿಶ್ವಂ ಈ ವಿಶ್ವ ಜಗತ್ತು ಎದರಿಂದ ಹುಟ್ಟು ಅಕ್ಷರದ ಹುಟ್ಟಿದೆ ಅಂತ ಹೇಳ್ತಾರೆ ಅಕ್ಷರದ ರಟೈಕ ರಟ ಏ ರೀತಿ ಇದನ್ನು ಹುಟ್ಟಿದೆ ಅಕ್ಷರ ಅಂದ್ರೆ ಎದಕ್ಕಂತಾರೆ ಅಂತ ಶಾಸ್ತ್ರ ಹೇಳ್ತದೆ ನ ನಶ್ಯತಿ ನ ಖರತಿ ಇತಿ ಅಕ್ಷರ ಯಾವುದು ನ ಖರತಿ ಅಂದ್ರೆ ಈ ದೇಹ ಮೊದಲು ಬಾಲ್ಯಾವಸ್ಥೆ ಯೌವನಾವಸ್ಥೆ ಬಂದು ಎಲ್ಲಿ ಬಂದು ಮುಪ್ಪಾವಸ್ಥೆಗೆ ಬಂದಿದೆ ಖರತಿ ಅಂದರೆ ಕ್ಷೀಣವಾಗುತ್ತಾ ಹೋಗುತ್ತದೆ ಹಾಗೆ ಯಾವಾಗಲೂ ಕ್ಷೀಣ ಆಗೋದಿಲ್ಲ ಅದು ತರಗೋದು ಇಲ್ಲ ಅದು ಏನು ದಪ್ಪ ಅವರಿಗೆ ಇದು ದಪ್ಪ ಆಗೋದಕ್ಕೆ ಮಾಡ್ತದೆ ಇದಕ್ಕೆ ಸಾಕ್ಷಿಯಾದ ಆತ್ಮ ಬ್ರಹ್ಮ ಆದ ಏನು ಅದರಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ ಆದ್ದರಿಂದ ಖರತಿ ಏನೋ ಜೀರ್ಣ ಶೀರ್ಣ ಆಗಿ ಮುಪ್ಪಾವಸ್ಥೆ ಬಂದ
ಇದು ವಿಶ್ವಂ ಅಂದ್ರೆ ಈಗ ಆ ಅಕ್ಷರ ರೂಪ ಬ್ರಹ್ಮದಿಂದ ಆ ಬ್ರಹ್ಮಕ್ಕೆ ಅಕ್ಷರ ಅಂತ ಓಂ ಇಲ್ಲ ಆದ್ದರಿಂದ ಅದರಿಂದ ಈಗ ಹುಟ್ಟಿದೆ ಅಂತ ಅಲ್ಲಿ ಹೇಳಿ ಆಗ ಇಲ್ಲಿ 3 ದೃಷ್ಟಾಂತ ಕೊಡ್ತಾರೆ. ಒಂದೊಂದ ಇದು ಮಾಡಿ ಬಂದು ಅಥರ್ವಣ ವೇದದ ಮುಂದೆ ಉಪನಿಷತ್ತು 3 ದೃಷ್ಟಾಂತ ಕೊಡ್ತಾರೆ. 3 ದೃಷ್ಟಾಂತ ಮೊದಲನೇ ದೃಷ್ಟಾಂತ ಏನು ಹೇಳಿಲ್ಲ ಏನ ಎಲ್ಲ ಉತ್ತರ ನಮಗೆ ಮೊದಲನೇ ದೃಷ್ಟಾಂತ ಏನು ಅಂತೇಳಿ ಯಥೋನಾಭಿಸುಲ್ಯತೆ 87 ಇದಕ್ಕೆ ವಯಸ್ಸಾಗ ಇದಕ್ಕೆ 87 ವಯಸ್ಸಾದ್ರೂ ಹಿಂಗೆ ಏನು ಇಲ್ಲ ಹಂಗ ಮೆಂಬಿಟ್ಲವ್ರು ಹಂಗೆ ನಡೀತೈತೆ. ಮತ್ತೊಂದು ಆದ್ರೆ ಏನು ಇನ್ನು ಅದು ಬರೋಬರಿ ಕೆಲಸ ಬರೋಬರಿ ಮಾಡ್ತದೆ ಅಂತೇಳಿ ಇನ್ನೂ ಎಲ್ಲ ಆನ್ಲೈನ್ ಮೇಲೆ ಶಾಸ್ತ್ರ ನಡೀತದೆ ಎಲ್ಲ ಅನ್ಕೋ ಇಲ್ಲಿ ಮೊದಲನೇ ಏನು ಪಡ್ತಂದ್ರೆ ಯಥೋನಾಭಿಸೃಜತೆ ಅಂದ್ರೆ ಏನಂದ್ರೆ ಸಂಸ್ಕೃತಿ ಪೂರ್ಣನಾಭಿ ಅಂದರೆ ಜೇಡರು ಪೂರ್ಣನಾಭಿ ಅಂದ್ರೇನು ಜೇಡರು ಅಂದ್ರೆ ನಿಮ್ಮ ಮನೆ ಮೂಲ್ಯಾಗ ಜಾಡಿಗೆ ಕಟ್ಟದ ಬಹಳ ಜನ ಬಿಟ್ಟಿದ್ರೆ ಅಂದ್ರೆ ಅಲ್ಲಿ ಜಾಡಿಗೆ ಕಟ್ಟದ ಅದು ಜಾಡ ಬುದ್ಧಿ ಏನಂತಾರೆ ಜಾಡ ಅದು ಪೂರ್ಣನಾಭಿ ಸಂಸ್ಕೃತ ಅದಕ್ಕೆ ಅದು ಯಥೋನಾಭಿ ಸುಜತೆ ಅಲ್ಲ. ಆ ಊರನಾಭಿ ಎನ್ನುವ ಜೇಡರ ಹುಳ ಅದು ಆ ಜಾಲವನ್ನು ಯಾವ ರೀತಿ ಕಟ್ಟುತ್ತದೆಯೋ ಅದರಂತೆ ಪರಮಾತ್ಮ ಜಗತ್ತನ್ನು ಮಾಡಿದ್ದಾನೆ ಅಂತೇನಂದ್ರ ಈಗ ನೀವು ಮನೆ ಕಟ್ಟಬೇಕಾದ್ರೆ ನೀವು ಹೆಂಗ್ ಕಟ್ತೀರಿ ಅಂತಂದ್ರೆ ಕಲ್ಲು ಕಟ್ಗಿ ತರ್ತೀರಿ, ಸಿಮೆಂಟ್ ತರ್ತೀರಿ, ಅದು ತಂದು ಇದು ತಂದ್ರೆ ವಸ್ತು ತಂದು ಮಾಡ್ತೀರಿ. ಆ ದೇವರು ಅದು ಹೊರಗಿಂದ ಏನನ್ನು ತರೋದಿಲ್ಲ. ಮತ್ತೇನು ತನ್ನ ಒಳಗಿಂದಲೇ ಆ ದಾರವನ್ನು ರಚನೆ ಮಾಡುವುದು, ತನ್ನ ಒಳಗಿನ ದಾರವನ್ನೇ ತಗೊಂಡು ತಾನೇ ಮಾಡಿರ್ತದೆ. ಮತ್ತೊಂದು ಹೊರಗಿನ ಯಾವ ವಸ್ತು ಅಪೇಕ್ಷೆ ಇಲ್ಲ. ಹಾಗೆ ಪರಮಾತ್ಮ ಈ ಸೃಷ್ಟಿಯನ್ನು ಮಾಡಿದರೆ ಬ್ಯಾರೆ ಹೊರಗಿಂದ ಏನಾದ್ರು ತಗೊಂಡ್ಬಂದು ಮಾಡ್ಯಾನೇನು ಅಂದ್ರೆ ಏನಿಲ್ಲ. ಅದಕ್ಕೆ ತನ್ನಿಂದಲೇ ಈ ಸೃಷ್ಟಿಯಲ್ಲ ಅಂತ ಜಾಗಗಳನ್ನ ಗೊತ್ತಾಗ್ಬಿಟ್ಟಾರ. ಆದ್ರೆ ಮುಗಿತಾರ ತಿಳಿತಾರ ತಿಳಿತಾ ಇಲ್ಲ. ಅದು ತನ್ನದೇ ಜಾಗ ತಂದು ಈ ಜಗತ್ತನ್ನು ಮಾಡಿ ಮತ್ತೆ ಯಥಾ ಉಪನಿಷತ್ತು ಪ್ರಮಾಣಕ್ಕೆ ಅಲ್ಲಿ ತಿಳಿದ ಕೊಟ್ಟು ಅಂತ ಕೇಳಿದ್ರೆ ಆ ಜೇಡದ ಹುಳ ಕೆಲವು ಸಂಶಯ ಉತ್ಪನ್ನ ಆಗುತ್ತದೆ. ಏನ್ ಸಂಶಯ ಉತ್ಪನ್ನ ಆಗುತ್ತದೆ? ಜೇಡದ ಹುಳ ಅದು ಒಂದೇ ರೀತಿಯಲ್ಲಿ ಮಾಡುತ್ತದೆ. ಬೇರೆ ಬೇರೆ ಡಿಸೈನ್ ಮಾಡ್ತದೆ. ಒಂದ ಅದು ಜಾಲಿ ಕಟ್ಟೋದು ಒಂದೇ ಹೇಳ್ತಾರ, ಅದ ಜಾಲಿಗೆ ಒಂದು ರೀತಿ ಮಾಡ್ತದ. ಆದ್ರೆ ಈ ಜಗತ್ತನ್ನು ನೋಡಿದ್ರೆ ಪ್ರತಿಯೊಂದು ದೇವತೆಗಳ ದೇಹ
ಬಹಳ ರೂಪವಂತ ಒಬ್ಬನ ಉಡುಪಿ ಮಾಡಿಬಿಟ್ಟಾನ. ಎತ್ತರ ಮೂಗ ಎತ್ತರ ಮಾಡಿ ಹೀಗೆಲ್ಲ ಮತ್ತಿನ್ನೊಂದು ಒಬ್ಬರು ಒಳ್ಳೆ ಗುಣ ದೇವರಿದ್ದಾಗ ಕೆಲವೊಬ್ಬರು ಅವ ರಾಕ್ಷಸ. ಈ ರೀತಿ ಒಬ್ಬನ ಸುಖಿ ಇದ್ದಾನೆ, ಒಬ್ಬನ ದುಃಖದಾಗಿಟ್ಟಾನ. ಈ ರೀತಿ ಮಾಡು ಕೆಲವರು ಬೇರೆ ನೋಡಿ ಆ ದೇವರ ಬಾಗಿಲಿಗೆ ಮುಳ್ಳ ಹೊಡಿಲಿ ನನಗೆ ಹಿಂಗ್ ಮಾಡ್ಯಾರ. ಹೀಗೆ ಮಾಡಿದವ ಬೇರೆ ಬೇರೆ ಆ ದೇವರ ಹಂಗೇನು ಮಾಡಿಲ್ಲ. ಅದು ಒಂದ ತರ ಮಾಡ್ತದೆ. ಮತ್ತೆ ಒಂದ ತರ ಎಲ್ಲ ಸುಖಿಗಳನ್ನ ಮಾಡಬೇಕು, ಎಲ್ಲರೂ ಸುರುಚಿಗಳನ್ನ ಮಾಡಬೇಕು. ಮತ್ತೆ ಅಂತ ಕೇಳಿದಾಗ ಅವ ಅದೇನ್ ಮಾಡಬೇಕಾಯ್ತು, ಮತ್ತೊಂದು ಕೊಡಬೇಕು. ಏನ್ ಮಾಡ್ತು? ಸಂಭವಂತಿ ಪೃಥ್ವಿ ಭೂಮಿ ಭೂಮಿಯಿಂದ ಮಾಡ್ತು. ಏನ್ ಮಾಡ್ತು? ಭೂಮಿಯಲ್ಲಿ ಮಾವಿನ ಬೀಜ ಹಾಕಿದರೆ ಮಾವಿನ ಗಿಡ ಸುತ್ತ ಮಾವಿನಕಾಯಿನ ಬೇವಿನ ಗಿಡ ಬೇವಿನ ಬೀಜ ಹಾಕಿದರೆ ಬೇವಿನ ಗಿಡ ಏನು ಅದು ಕೈಯಾದಂತ ಬೇವಿನ ಎಲಿ ಕೈ, ಹಣ್ಣ ಕೈ, ಅದರ ಗಿಡದ ಬಾಡಿದೆ ಕೈ ಕೈ ಕೈ. ಹುಣಸಿ ಬೀಜ ಹಾಕಿದರೆ ಹುಳಿ ಹುಣಸಿ ಗಿಡ, ಮಾವಿನ ಗಿಡ ಸಿಹಿ, ಬೇವಿನ ಗಿಡ ಕಹಿ, ಹುಣಸಿ ಗಿಡ ಹುಳಿ, ಹೈಬ್ರಿಡ್ ಜಾಲಿ ಗಿಡ ಮುಳ್ಳ. ಅಲ್ಲ ಈ ಪೃಥ್ವಿ ಹಿಂಗೆ ತಗೊಂಡು ಬೇರೆ ಬೇರೆ ಮಾಡಿ ಅಂತ ಕೇಳಿದ್ರೆ ಅದೇನು ಹೇಳ್ತಾರೆ? ಬೀಜ ಯಾವ ಬೀಜ ಏನು ಬೇವಿನ ಹಾಕಿದ್ರೆ ಬೇವಿನ ಗಿಡ, ಈ ಮಾವಿನ ಗಿಡ ಬೀಜ ಹಾಕಿದ್ರೆ ಮಾವಿನ ಗಿಡ, ಮುಳ್ಳಿನ ಜಾಲಿ ಬೀಜ ಹಾಕಿದ್ರೆ ಬೀಜ ಪ್ರಯೋಗ. ಹಾಗೆ ಪರಮಾತ್ಮ ಏನನ್ನುತ್ತಾನೆ, ಬೇರೆ ಬೇರೆ ಯಾಕೆ ಮಾಡಿ ಹೀಗಂದ್ರೆ ಅವರವರ ಕರ್ಮ ರೂಪದನ್ನು ಕರ್ಮ ತಾವೇ ಅವರಿಗೆ ಜನ್ಮ ಬರುತ್ತದೆ. ಹೇಳ ಪಾಪ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ಮೇಲ ಪಶು ರೂಪಾಗಿ ಬಹುಬಾರಿ ಗಣಿಸಿ ಅವರ ಪುಣ್ಯ ಪಾಪ ಅಂತವಾಗಿಲ್ಲ. ಈ ರೀತಿಯಲ್ಲ ಅದಕ್ಕ ಆ ಪರಮಾತ್ಮದ ಏನೇನು ತಪ್ಪಿದ ಇಲ್ಲ ಅಂತೇಳಿ ಹೇಳಿ. ಹಾಗಾದ್ರೆ ಮುಂದೆ ಮತ್ತೊಂದು ಮೊದಲನೇದು ಯಥೋಗ ನಾಭಿ ಸುರ್ಗತೆ ಅಂತ ಸಂಭವತಿ. ಪೃಥ್ವಿ ಯಾವ ಬೀಜ ಯಾವೈತೆ ಹಂಗ ನಿಮ್ಮ ಕರ್ಮ ಅಂತ ಆ ಪ್ರಕಾರ ಸಾವುಕಾರ ಮಾಡ್ಯಾರ, ಒಬ್ಬರು ಬಡವರು ಮಾಡ್ಯಾರ, ಒಬ್ಬರು ದುಃಖಿ ಮಾಡ್ಯಾರ, ಒಬ್ಬರು ದುಃಖಿ ಮಾಡ್ಯಾರ, ಅವರವರ ಕರ್ಮ ಅಂತ ಮಾಡ್ಯಾರ ಅಂತ ಉತ್ತರ ಹೇಳಿ ಬರಬಾರೆ. ಮತ್ತೆ ಮುಂದೆ ಮತ್ತೆ ಉತ್ತರ ಕೊಟ್ಟದ ಏನ್ ಕೊಟ್ಟದ? ಯಥಾ ಸತ ಪುರುಷ ಕೇಶರೋಮಾನಿ ಅಂತ ಹೇಳಿ. ಹಂಗಂದ್ರೆ ಅದನ್ನೇನು ಅಂದ್ರೆ ಸತತ್ ಪುರುಷ ಅಂತಂದ್ರೆ ಜೀವಂತ ಇದ್ದ ದೇಹದಿಂದ ಸತ್ತ ಹಿತದಿಂದಲ್ಲ. ಜೀವಂತ ಇದ್ದ ಈ ದೇಹದಿಂದ ಕೇಶ ಕೇಶ ಕರ್ತನಾದ ಅಂತಂದ್ರೆ ತಲೆ ಕೂದಲಿಗೆ ಕೇಶ ಅಂತಾರೆ. ಲೋಮ ಅಂದರೆ ಶರೀರದಲ್ಲಿ ಕೂದಲಿಗೆ ಲೋಮ. ನಖರಾದ ಕೈ ಉಗುರು ಬರ್ತಾವ, ಹೌದಲ್ಲ? ಇವು ಏನಾಗಲ್ಲ ಹಿರಿಯಾಕ್ ಮಾಡ್ತಾರೆ. ಆ ಪರಮಾತ್ಮ ಅದು ಬೀಜದಿಂದ ಬೆಳೆ ಮಾಡ್ತಂತ ಲೇಖನ ಬರೋದಿಲ್ಲ. ಆ ಪರಮಾತ್ಮ ಹೇಗಿದ್ದಾನೆ? ಚೇತನ ಸ್ವರೂಪನ, ಚೇತನ ಸ್ವರೂಪನಾದ ಪರಮಾತ್ಮ ಮತ್ತು ಹುಟ್ಟಿದ್ದು ಈಗ
ಇದು ಚೇತನದ ಚೇತನ ಹುಡ್ತಾರೆ ನಿಮ್ಮ ಮಕ್ಕಳು ಅಂತವ್ರು ಹೌದಿಲ್ಲ. ಹಂಗ ಚೇತನದಿಂದ ಚೇತನನೇ ಹುಟ್ಟಬೇಕು. ಪರಮಾತ್ಮ ಚೇತನ ಸ್ವರೂಪದಾನ. ಈ ಜಡವಾದ ಜಡ 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 ಅಂದ್ರೆ ಜಡದ ಲಕ್ಷಣ ಏನಂದ್ರೆ ಸ್ವೇತನ ಜ್ಞಪ್ತಿ ಶೂನ್ಯತ್ವ ಜಡತ್ವಂ. ಸ್ವೇ ಇತರೆ ಜ್ಞಪ್ತಿ ಶೂನ್ಯ ಅಂದ್ರೆ ಈಗ ಎಲ್ಲರ ಮೇಲೆ ಕೂತೇವೆ ನಾವು, ಕುರ್ಚಿ ಮೇಲೆ ಕೂತೇವೆ ಹೌದಾ. ಕುರ್ಚಿ ಹೇಗಂದ್ರೆ ಜಡ ಜಡ ಅಂತ ಯಾಕಂತೀರಿ ಅಂದ್ರೆ ಸ್ವೇ ಸ್ವೇ ಅಂದ್ರೆ ಆ ಕುರ್ಚಿಗೆ ತನ್ನ ಜ್ಞಪ್ತಿ ಅಂದ್ರೆ ಅವರು ಕುರ್ಚಿಗೆ ನಾ ಕುರ್ಚಿ ಅದೇ ಅನ್ನೋ ಧ್ಯಾನ ಇಲ್ಲ, ತನ್ನ ಧ್ಯಾನನೂ ಇಲ್ಲ. ನನ್ನ ಮೇಲೆ ಒಬ್ಬರು ಕೂತಾರ ಅನ್ನೋದು ಇನ್ನೊಬ್ಬರ ಧ್ಯಾನ ಇಲ್ಲ. ಹೀಗೆ ಜಡ ಅನ್ನೋದು ಜಗತ್ತೆಲ್ಲ ಆ ಚೇತನವಾದ ಪರಮಾತ್ಮ ಇಂಥ ಜಡ ಜಗತ್ತನ್ನು ಯಾಕೆ ಹುಟ್ಟಾನೋ ಅಂತ ಶಂಕ ಬರ್ತದೆ. ಶಂಕ ಬಂದಾಗ ಯಥಾ ಸತ ಪುರುಷ ಕೇಶವ ಮಾನಿ ನಖಾನಿ ಅಂದ್ರೆ ಕೂದಲ ಮೈ ಮೇಲೆ ಕೂದಲ ತಲೆ ಕೂದಲ ಕತ್ತರಿಸ್ಕೊತೇನೆ ಅದನ್ನು ಹೋಗಿದ್ದೆ. ತಲೆ ಏನಿದೆ ಅಲ್ಲ ತಲೆ ಕತ್ತರಿಸ್ಕೊಂಡು ಹೋಗಿದ್ದೇನೆ. ತಲೆ ಕತ್ತರಿಸ್ಕೊಂಡ್ರೆ ತಲೆ ಕೂದಲ ಕತ್ತರಿಸಿದ್ರೆ ಅಯ್ಯಪ್ಪ ಅಯ್ಯಪ್ಪ ಅಂತೇನ ಕಟ್ ಮಾಡ ಮತ್ತ ಕೂದಲು ಕಟ್ ಮಾಡುವಾಗ ಈ ರೀತಿ ಅವು ಜಡವಾದ ವಸ್ತುಗಳು ಈ ಶರೀರದಿಂದ ಉತ್ಪನ್ನ ಹೇಗಾಗುತ್ತವೆಯೋ ಚೇತನದಿಂದ. ಈ ಚೇತನದಿಂದ ಈಗ ಚೇತನ ಅಂತ ಮಾತಾಡಕ್ಕೆ ಇಲ್ಲಂತ ಇಂಥ ಚೇತನ ಸ್ವರೂಪವಾದ ಈ ದೇಹದಿಂದ ಜಡವಾದ ಕೂದಲುಗಳು ಉಗುರುಗಳು ಇಂಥ ಎಲುಬುಗಳು ಇವೆಲ್ಲ ಜಡವಾದ ವಸ್ತುಗಳು ಹುಟ್ಟ್ಯಾವ ಇಲ್ಲ. ಅದರಂತೆ ಚೇತನ ಸ್ವರೂಪನಾದ ಪರಮಾತ್ಮನಿಂದ ಈ ಜಡವಾದ ಜಗತ್ತು ಹುಟ್ಟಿದೆ ಅನ್ನುವುದು. ತಥಾತ್ತರ ತಥಾ ಅಂದ್ರೆ ಈ ಮೂರು ಕಟ್ಟಿಯೋ ತಥಾ ಅದರಂತೆ ಅಕ್ಷರ ಸಂಭವತೀಯ ವಿಶ್ವಂ. ಅಕ್ಷರ ತಂದ್ರ ಪರಮಾತ್ಮನಿಂದ ಈ ವಿಶ್ವ ಸಂಭವತಿ ಈ ಜಗತ್ತು ಸಂಭವತಿಯನ್ನು ಹುಟ್ಟುತ್ತದೆ ಅಂತೇಳಿ ಈ ರೀತಿ ಮೂರು ನಾಲ್ಕು ಕೃತಿ ಪ್ರಮಾಣ ಎರಡು ಪ್ರಮಾಣಗಳನ್ನು ಕಟ್ಟಿ ಎನ್ನ ಗುಣವನ್ನು ಮೇಲು ಮಾತ್ರ ಮುಖ್ಯ ಮಾತಲ್ಲಿ ಬಿಡೋದು. ಅಂತೂ ಅಲ್ಲಿ ಭಾಳ ಇಲ್ಲಿ ತನ ಅವರು ಹೇಳ್ಕೊಂಡ್ ಬಂದರು. ಅದು ಎಲ್ಲಕ್ಕೂ ಮಾನಸಿಕ ವಿಷಯ ಅಂತೇಳಿ ಎಲ್ಲ ಅಂದ್ರೆ ಯಾವತ್ತೂ ಹೀಗಿಲ್ಲ ಅದು ಸತ್ಯ. ಆದರೆ ಈಗ ಹೇಳಿಕ್ಕೆ ಏನು ಅಂತ ಕೇಳಿದ್ರೆ ಅದು ತಿಳಿಯಕಾಗಲ್ಲ ತಿಳ್ಕೊಂಡು ಎಲ್ಲರೂ ಮತ್ತು ಈ ಎಲ್ಲ ಶಾಸ್ತ್ರಗಳು ಈ ಗುರುಗಳು ಎಲ್ಲ ಅಂತಂದ್ರೆ ಅದಕ್ಕೆ ಅದು ಒಂದು ಅದೇ ನಿಂದು ಮತ್ತೊಂದರಿಂದ ಅಂದ್ರೆ ಅದನ್ನು ತಿಳಿಯಲಿಕ್ಕೆ ಮೂರು ಲಕ್ಷಣಗಳನ್ನು ಮಾಡಿದ್ದಾರೆ ಶಾಸ್ತ್ರಕಾರ. ಬ್ರಹ್ಮನನ್ನು ತಿಳಿಯಲಿಕ್ಕೆ ಮೂರು ಲಕ್ಷಣಗಳ ಅವು ಯಾವ ಮೂರು ಲಕ್ಷಣ ಇದು ಹೇಳಿದ್ರು ಅದಾದು ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಇವತ್ತಿನ ವಿಷಯ ಏನಿದೆಯಲ್ಲ ಅದು ತಟಸ್ಥ ಲಕ್ಷಣ ಅಂತ ಇದಕ್ಕೆ ತಟಸ್ಥ ಲಕ್ಷಣ ಅಂದ್ರೆ ತಟಸ್ಥ ಲಕ್ಷಣದಿಂದ ಆ ಬ್ರಹ್ಮನನ್ನು ತಿಳ್ಕೋದು. ಇನ್ನೊಂದು ಎಲ್ಲ ಸ್ವರೂಪ ಲಕ್ಷಣ ಅವೇ ತೈತಿರ ಉಪನಿಷತ್ತಿನ ಎರಡನೇ ವಲ್ಲಿಯ ಒಂದನೇ ಅನುವಾದದಲ್ಲಿ ಸತ್ಯ ಜ್ಞಾನವಂತ ಪರಮಾತ್ಮ ಅವು ಹೇಳಿ ಬ್ರಹ್ಮದ ಸ್ವರೂಪ ಲಕ್ಷಣ. ಅದು ಸ್ವರೂಪ ಲಕ್ಷಣ ಸತ್ಯ ಚಿತ್ತ ಆನಂದ ನಿತ್ಯ ಪ್ರಕರಣ ಹೇಳಿದ್ದು ಬ್ರಹ್ಮದ ಸ್ವರೂಪ ಲಕ್ಷಣ. ಆದ್ರೆ ಯಾವರಿಂದ ಜಗತ್ತು ಹುಟ್ಟುತ್ತದೆಯೋ ಹೇಳಿದ್ದು
ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅತದ್ವ್ಯಾವೃತ್ತಿ ಲಕ್ಷಣ ಅಂತ ಅದು ಪಂಚಕೋಶ ವಿಲಕ್ಷಣ ಸಾಕ್ಷಿ ಮೈ ಹೊಂದಿದೆ. ಅದಲ್ ನೇತಿ ನ ಇತಿ ಇದಲ್ ಅನ್ನಮಯ ಕೌಶಲ, ಪ್ರಾಣಮಯ ಕೌಶಲ, ಮನೋಮಯ ಕೌಶಲ, ವಿಜ್ಞಾನಮಯ ಕೌಶಲ, ಆನಂದಮಯ ಕೌಶಲ, 5 ಕೋಶಗಳಿಗೆ ಯಾವ ಸಾಕ್ಷಿಯಾಗಿದೆಯೋ ಅದೇ ಚೈತನ್ಯೋಪನಿಷತ್ತಿನಲ್ಲಿ 5 ಕೋಶಗಳಿವೆ. ಎಲ್ಲ ತರ ಚೈತನ್ಯೋಪನಿಷತ್ತಿನ ಸ್ವರೂಪ ಅತದ್ವ್ಯಾಪ್ತಿ ಲಕ್ಷಣ, ತಟಸ್ಥ ಲಕ್ಷಣ, ಹಾಗಾಗಿ ಇವತ್ತಿನ ವಿಷಯ ಏನಂದ್ರೆ ಇದು ತಟಸ್ಥ ಲಕ್ಷಣ. ಇಲ್ಲಿ ತನಕ 3-4 ಉಪನಿಷತ್ತು ಇನ್ನೂ ಐತೆ ಅಷ್ಟೇ. ಅಂದ್ರೆ ಈ 3-4 ಉಪನಿಷತ್ತು ಶ್ರುತಿ ಪ್ರಮಾಣಗಳನ್ನು ಮತ್ತು ಈ ಬ್ರಹ್ಮಸೂತ್ರಕ್ಕೆ 4 ಸಾಕ್ಷಿ ಇದಾವೆ. ಅದಕ್ಕೆ ಹೇಳಿ ಇದು ಸಿದ್ಧ ಅಂದ್ರೆ ಇವು ತಟಸ್ಥ ಲಕ್ಷಣ ಅಂತ ಹೇಳಿಬಿಡ್ತಾರೆ. ಹಂಗಾರ ತಟಸ್ಥ ಲಕ್ಷಣ ಅಂದ್ರೆ ತಟಸ್ಥ ಲಕ್ಷಣದ ಲಕ್ಷಣೆ. ತಟಸ್ಥ ಲಕ್ಷಣದ ಲಕ್ಷಣ ಏನು ಅಂತ ಕೇಳಿದರೆ ಕಾಲಾಚಿತ್ಕತ್ವೇ ಸತಿ ವ್ಯಾವರ್ತಕಂ ತಟಸ್ಥ ಲಕ್ಷಣಂ. ಕಾಲಾಚಿತ್ಕತ್ವೇ ಸತಿ ಎಲ್ಲ ಹೆಸರು ಸಂಸ್ಕೃತ ಇವೆ, ಹೆಚ್ಚ ಕಾಲಾಚಿತ್ಕತ್ವೇ ಸತಿ ಅಂದ್ರೆ ಅಕಸ್ಮಾತ್ ಯಾವಾಗರ ಒಮ್ಮೆ ಅಂತ. ವ್ಯಾವರ್ತಕಂ ಅಂದ್ರೆ ಅಕಸ್ಮಾತ್ ಯಾವಾಗೋ ಒಮ್ಮೆ ಇದ್ದುಕೊಂಡು ಇನ್ನೊಂದನ್ನು ಭಿನ್ನಪಡಿಸಿ ತಿಳಿಸುವುದು ವ್ಯಾವರ್ತಕಂ ಅಂದ್ರೆ. ನಾನು ಅಕಸ್ಮಾತ್ ಇದ್ದುಕೊಂಡು ಇನ್ನೊಂದನ್ನು ಭಿನ್ನಪಡಿಸಿ ತಿಳಿಸುವಂತ ಲಕ್ಷಣಕ್ಕೆ ತಟಸ್ಥ ಲಕ್ಷಣ ಅನ್ನುತ್ತಾರೆ. ಲಕ್ಷಣದ ಲಕ್ಷಣ ಇದು ಶಾಸ್ತ್ರೀಯ ಶಬ್ದದಲ್ಲಿ ಹೇಳಿದ್ರೆ ನಿಮ್ಗೆ ಕಠಿಣ ಆಗ್ತದೆ. ಅದಕ್ಕೆ ಯಥಾ ಪೃಥ್ವಿ ಗಂಧವತಿ ಇದರ ಪಾತ್ರ ನೀವು ಭಿನ್ನೆ ಅಂದರೆ ಪೃಥ್ವಿ ಗಂಧವತಿ ಅನ್ನೋದನ್ನ ವಿಮೂರ್ತಿಯಾಗಿ ಹೇಳೋಕೆ ಈ ವೃತ್ತಾಂತ ನಾನು ಕಾಕವ ದೇವದತ್ತ ಗ್ರಹಂ ಈಗ ಅಂದ್ರೆ ಇಲ್ಲಿ ಮಗಳಿಗೆ ಪತ್ನಿ ಹಾಕಿದ ಹೆಸರೇನು? ಬಂದು ಆ ಪರಸಪ್ಪನ ಮನೆ ಎಲ್ಲಿ ಐತಿ ಕೇಳ. ಯಾಕಂದ್ರೆ ಅವ್ರನ್ನ ಹೇಳಿದ್ರೆ ಮಗ ಪರಸಪ್ಪನ ಮನೆ ಎಲ್ಲಿ ಐತಿ ಭೇಟಿ ಪರಸಪ್ಪನ ಮನೆ ಎಲ್ಲಿ ಐತಿ ಅಂತ ಕೇಳೋಣ. ನಾ ಏನ್ ಹೇಳಿದೆ ಅಲ್ಲಿ ಮಠದ ಎದುರಿಗೆ ಐತಲ್ಲ, ಇಲ್ಲಿ ಎದುರಿಗೆ ಐತಲ್ಲ ಅದರ ಮನೆ ನಾ ಹೇಳ್ಕೊಡ ಎದುರಿಗೆ ಐತಿ. ಅವಾಗ ಈ ಕಡೆ ಎದುರಿಗೆ ಬಂದಾಗ ಅಲ್ಲಿ 7-10 ಮನೆ ಇಲ್ಲ. ಅವ್ರದೊಳಗೆ ಯಾವ ಮನೆ ಈ ಕಡೆ ಮುಂದೆ ಐತಲ್ಲ, ಮುಂದೆ ಹೇಳ್ತಾರೆ ಅವು ಯಾವಾಗ ಬೇಕಂತಾರೆ ಅಂತ ಕೇಳಿದ. ಆವಾಗ ನಾವೇನಂದ್ವಿ, ನೋಡಿದ್ರೆ ಏನಾಗಿತ್ತಂದ್ರ ಅವ್ರ ಮನೆ ಕುಂಬಿನ ಒಂದು ಕಾಗಿ ಕೂತಿತ್ತು. ಅಕಸ್ಮಾತ್ ಕಾಗಿ ಏನೋ ಅವಾಗ ಕೂತಿತ್ತು. ನಾವೇನಂದ್ವಿ ಕಾಗಿ ಕಾಣಿಸ್ತೈತೆ ನಿಮಗೆ? ಕಾಣುತ್ತೆ. ಆ ಕಾಗಿ ಏನು ಕೂತದ ಅದು ಅವ್ರಿಗೆ. ನಾವು ಕಾಗಿನೂ ಅಲ್ಲ,
ಮಹತ್ವ ಮಾತು. ವ್ಯಾವತ್ ಅಂದ್ರೆ ಏನೇನು ಬಿಂದು ಮಾಡ್ತು ಅಂತಂದ್ರೆ ಅಲ್ಲಿ ಇನ್ನು ಬೇರೆ ಬೇರೆ ಬಹಳ ಆ ಎಲ್ಲ ಮನೆಗಳನ್ನು ಬೇರ್ಪಡಿಸಿ ನಾನು ಏನು ಕಳ್ತೀನಿ ಅದ ಸಪ್ಪನ ಮನಿ ಅಂತಂದ್ರೆ ಪಕ್ಕ ಗೊತ್ತಾಗತ್ತೆ. ಈ ರೀತಿ ಇಲ್ಲಿ ಬ್ರಹ್ಮನನ್ನು ತಿಳಿಸುವಲ್ಲಿ ಇದು ಏನು ಮಾಡ್ತಾರೆ ಅಂತಂದ್ರೆ ಈ ಜನ್ಮಾದ್ಯಸ್ಯ ಯತಃ ಅನ್ನುವ ಸೂತ್ರ ಯಾವುದರಿಂದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಪ್ರಳಯಾದಿಗಳು ಆಗುತ್ತವೆಯೋ ಅದು ಬ್ರಹ್ಮ. ಇದು ಜಗತ್ತನ್ನು ಕಾಗಿ ನೋಡಿಲ್ಲ, ಕಾಗಿ ನೋಡಲ್ಲ ಮನಿ ಜ್ಞಾನ ಹೌದಿಲ್ಲ. ಹಂಗ ಜಗತ್ತನ್ನು ನೋಡಿ ಈ ಜಗತ್ತು ಯಾವುದರಿಂದ ಹುಟ್ಟಿದೆಯೋ ಈ ರೀತಿ ಬ್ರಹ್ಮನನ್ನು ತಿಳಿಸುವಲ್ಲಿ ಇದು ವ್ಯಾವತ್ತ ಕ್ರಮ ಏನು ಅಲ್ಲಿ ಬೇರೆ ಮನೆಗಳನ್ನು ಬಿಂಪಡಿಸಿ ತಾಪುತ್ತದನ್ನು ಬಿಂಪಡಿಸ್ತಾರೆ ತಿಳಿಸ್ತಾರೆ. ಏನು ಈ ಜಗತ್ತಿಗೆ ಹಿರಿಯ ಜನ್ಮಾದೇಶ ಏನು ಅಂದ್ರ ಜಗತ್ತು ಪರಮಾತ್ಮನಿಂದ ಇನ್ನೊಂದು ಮಾತು ಮಾತುತ್ತದೆ. ಈಗೇನು ಬರೀತೈತೆ ಅಂದ್ರೆ ಅದೆಲ್ಲ ಗಣಿ ಬಿದ್ದರು ಬೆಳೆದು ಮತ್ತೆ ವಿಷಯ ಕೂಡ ಹೇಳ್ತದೆ. ಆಯ್ತು ಅಂದ್ರೆ ಏನ್ ಹೇಳಿದ್ರು ಪರಮಾತ್ಮನಿಂದ ಜಗತ್ತು ಹುಟ್ಟಿತು. ಏನೈತಿ ಅಂತ ಕೇಳಿದ್ರೆ ಪರಮಾತ್ಮನಿಂದ ಜಗತ್ತು ಹುಟ್ಟಿತು ಅಂತಂದ್ರ ನಿಮ್ಮ ಭಾಷೆ ದೇವರು ಯಾಕೆ ಹೆಣ್ಮಕ್ಳಿದ್ರೆ ಪರಮಾತ್ಮ ಮತ್ತೇನಾದ್ರು ದೇವರನ್ನು ಪಕ್ಕ ಗೊತ್ತಾಗ ದೇವರನ್ನು ಅನ್ನೋದು ಹೇಳ್ತಿಲ್ಲ. ದೇವರನ್ನೋದು ಶಬ್ದ ಮೂರು ದೇವರನ್ನು ಸೂಚನಾ ಮಾಡ್ತದೆ. ದೇವರಂದ್ರ ಅದರ ಮೂರು ಪ್ರಕಾರದ ದೇವರು ಜಗತ್ತಿನಲ್ಲಿ ಇವೆ. ಈ ಮೂರು ಪ್ರಕಾರದ ದೇವರಲ್ಲಿ ಈ ಜಗತ್ತಿನ ದೇವರಿಂದ ಹುಟ್ಟಿತು. ಸಮಸ್ಯೆ ಗೊತ್ತಿಲ್ಲ, ಅದನ್ನು ಹೇಳಬೇಕು. ಹೌದಾ? ಮೂರು ಮಂದಿ ತುಳುಗಳನ್ನ ನಾವು ಮೂರು ಮಂದಿಗೆ ಯಾರು ಮುಗಿಲ್ಲ. ಹೌದಲ್ಲ? ಈ ಜಗತ್ತ ಪರಮಾತ್ಮ ಹುಟ್ಟೈತಿ. ಪರಮಾತ್ಮ ಮೂರು ಪ್ರಕಾರ. ಯಾವ ಪರಮಾತ್ಮನಿಂದ ಹುಟ್ಟು? ಏನ್ ದೇವರು ಗುಣಿಯಾಗಿದ್ದು ದೇವರಿಂದ ಹುಟ್ಟು? ಏನ ಮಾಯಾ ಅಂತ ಪ್ರಕೃತಿ ವಿದ್ಯಾ ಮಾಯನದು ಮಹೇಶ್ವರ ಆ ಮಾಯಾವಾದಿಗಳಂತ ಯಾವ ಪರಮಾತ್ಮ ಈಶ್ವರ ಅಂತ ಹೇಳ್ಕೊಡ್ತಾರೆ. ಮಾಯಾ ಉಪಾಧಿಗಳ ಪರಮಾತ್ಮ ಮತ್ತೆ ಬ್ರಹ್ಮ ಶಬ್ದ ಬಂದಲ್ಲ, ಅದಕ್ಕೆ ಕದಿ ಬ್ರಹ್ಮ ಶಂಕರಾಚಾರ್ಯ ಭಾಷೆಗಳ ಹೌದಿಲ್ಲ. ಜನ್ಮಾದ್ಯಸ್ಯ ಯತಃ ತದ್ಬ್ರಹ್ಮ. ಇದು ಬ್ರಹ್ಮನ ಶಕ್ತಿಯಿಂದ ಸೂತ್ರದಲ್ಲಿ ಶಂಕರ ಭಾಷೆಯಲ್ಲಿ ಶಂಕರಾಚಾರ್ಯರು ಅಂದ್ರೆ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಪ್ರಳಯಾದಿಗಳು ಯಾವುದರಿಂದ ಆಗುತ್ತವೆಯೋ ಅದು ಬ್ರಹ್ಮ. ಶಂಕರಾಚಾರ್ಯ ಮತ್ತೆ ನೀವು ಮತ್ತೆ ದೇವರ ಮತ್ತೆ ಕಡೆ ಆ ಬ್ರಹ್ಮ ಅಂತ ಕೂಡ ದೇವರು
ಮೂರು ಪ್ರಕಾರ ದೇವರದೇ ಅಂತ ಹೇಳ್ತಾರೆ. ಮೂರು ಪ್ರಕಾರ ದೇವರು ಯಾವುದು ಅಂತ ಹೇಳಿದ್ರೆ, ನೀವೇನು ದೇವರಿಗೆ ಹೋಗಿ ಬೇಡ್ಕೋತಿಲ್ಲ, ದೇವರಿಗೆ ಬೇಡ್ಕೋತಿಲ್ಲ. ಅಲ್ಲಿ ದೇವರು ಅನೇಕರ, ಹನುಮಂತರನು, ಗಣಪತಿ ಅದನು, ಏನೋ 108 ದೇವಿ ಅದನ್ನು, ಏನೇನು ದೇವಿಗಳಲ್ಲ. ಹಾಗೆ ಹೋಗಿ ದೇವರಿಗೆ ಬೇಡ್ಕೋತಿರಲ್ಲ. ಆಗ ಅದು ದೇವರು. ಅದು ಯಾವ ದೇವರು? ಅದು ಯಾವ ದೇವರು ಅಂದ್ರೆ ಸಗುಣ ಸಾಕಾರ ದೇವರು. ಸಗುಣ ಸಾಕಾರವಾದ ದೇವರು. ಸಗುಣ ಅಂದ್ರೆ 3 ಗುಣಗಳಿಂದ ಕೂಡಿಕೊಂಡಿದೆ. ಮಾಯ ಆಕಾರದಾಗ ಐತೆ ಅದು. ಅದ್ರ ಮಾಯ ಹೆಂಗೈತಿ, ಮುಖ ಹೆಂಗೈತಿ, ಇದೆಲ್ಲ ಕಾಣ್ತತಿಲ್ಲ. ದೇವ್ರ ದೇವ್ರ ಅದು ಸಾಕಾರ ಐತಂದ್ರೆ ಆಕಾರ ಬೇಕು. ಇದು ಥರ್ಡ್ ದೇವರು. ಇದು ಈಗ ಯಾವ ದೇವರು? ಇದು 3ನೇ ನಂಬರ್. ಹಿಂಗಾಗಿ ಥರ್ಡ್ ಕ್ಲಾಸ್ ಆಗಿರೋದು ಥರ್ಡ್ ಕ್ಲಾಸ್ ಐತೆ. ಹೇಳಿ 2ನೇ ನಂಬರ್ ದೇವರು. ದೇವ್ರದೇ ದೇವರು 2ನೇ ನಂಬರ್ ದೇವರು. ಅದು ಈ ಜಗತ್ತಿಗೆ ಅಂದ್ರೆ ಮಾಯಾ ಉಪಾಧಿಯನ್ನು ಮಾಡಿಕೊಂಡು ಅದಕ್ಕೆ ಶುದ್ಧಿ ಪ್ರಮಾಣಗಳಲ್ಲಿ ಯಾವ ಪಕ್ಷ ಆಗಬೇಕು. ಶುದ್ಧಿ ಪ್ರಮಾಣ ಯಾವಾಗ ಈ ಮಾಯಾ ಉಪಾಧಿಗಳು ಈಶ್ವರನ ಹೇಳಿದೆ. ಅದು ಅದು 2ನೇ ನಂಬರ್ ದೇವರು. ಇದು 3ನೇ ನಂಬರ್ ದೇವರು ಯಾವ್ದಂದ್ರೆ ಅಂದ್ರೆ 2ನೇ ನಂಬರ್ ದೇವರು ಸಗುಣದ ನಿರಾಕಾರ. ಆಕಾರ ಇಲ್ಲ. ಈ ಜಗತ್ತನ್ನು ಹುಟ್ಟಿದ ಈಶ್ವರ ಕಣ್ಣಿಗೆ ಕಾಣಲಿಲ್ಲ, ಆಕಾರ ಇಲ್ಲ. ಆದರೆ ಜಗತ್ತನ್ನು ಅವರೇ ಹುಟ್ಟಿದ. ಕರೆಂಟ್ ಕಾಣ್ತದೆ, ಕರೆಂಟ್. ಆ ಕರೆಂಟಿಂದ ಪಂಖ ನಡೆಯಲಿಲ್ಲ, ಗಾಳಿ ಬಿಸಾಗಿಲ್ಲ, ಬಸ್ ಲೈಟ್ ಬೆಳಕು ಬರೋದಿಲ್ಲ. ಈಗ ನಾ ಹೇಳಿದ್ದು ಅಲ್ಲಿ ತನಕ ಶಬ್ದ ಮುಟ್ಟಬೇಕಾದ್ರೆ ಕರೆಂಟ್ ಬಂದ್ರೆ ಹಾಗೆ ಪ್ರತಿಯೊಂದು ಕಾರ್ಯ ನಡೀಬೇಕಾದ್ರೆ ಅಲ್ಲಿ ಆ ಪರಮಾತ್ಮನ ಪ್ರೇರಣ ಇರ್ತದೆ. ಆದ್ರಿಂದ ಆ ಸಗುಣ ನಿರಾಕಾರ ದೇವರು. ದೇವರುಗಳಿಂದು ಸಗುಣ ಸಾಕಾರದ ಈಶ್ವರ ಸೃಷ್ಟಿಕರ್ತ ಈಶ್ವರ ಸಗುಣ ನಿರಾಕಾರ ದೇವರು. ಏನು ಮಾಯಾ ಉಪಾಧಿ ರಹಿತನಾಗಿ ಜಗತ್ತನ್ನು ಹುಟ್ಟಂಗಿಲ್ಲ, ಏನೂ ಮಾಡಂಗಿಲ್ಲ. ನೈವ ಕಿಂಚಿತ್ತೋಮಿ ಅಂತ ಹೀಗೆ ಹೇಳ್ತಾರ. ಅದೇನು ಮಾಡುವುದು ಅಲ್ಲ, ಬಿಡುವುದು ಅಲ್ಲ. ಅಂಥದ್ದು ಯಾವುದಂದ್ರೆ ಕರೆಕ್ಟ್ ಏನು ಮಾಡ್ತದೆ, ಏನು ಮಾಡಿ ಅದು ಸರಿ ಸೂರ್ಯ ತುಂಬಿರ್ತಾನೆ. ಸೂರ್ಯ ತುಂಬಿದ್ರೆ ಕಮಲ ಆಗುತ್ತದೆ. ನಿಮ್ಮ ಸೂರ್ಯಪಾನ ಸೂರ್ಯ ನಟಕ್ಕಿರ್ತದೆ. ಮಾಡೇನು ಅಂದ್ರೆ ಅದರಿಂದ ಮಾಡ್ತಾರೆ. ಈಗ ಅನೇಕ ಕಾರ್ಯಗಳು ನಡೀತಾವ ಸೂರ್ಯನಿಂದ. ಆ ರೀತಿ ಪರಮಾತ್ಮನ ಸಂವಿಧಾನವಾಗಿ ಎಲ್ಲ ನಡೀತಾವ. ಆ ಸಗುಣ ಈಶ್ವರನ ಆ ನಿರಾಕಾರ, ಸಗುಣದ ನಿರಾಕಾರ 2ನೇ ನಂಬರ್. 3ನೇ ದೇವರು ಯಾವುದಂದ್ರೆ ಅದು ನಿರ್ಗುಣ ನಿರಾಕಾರ. ಅದು ಗುಣ ಸತ್ವ ಸತ್ಯ ರಜ ತಮ 3 ಗುಣಗಳು ಅಲ್ಲಿಲ್ಲ. ಮಾಯ ಸಂಬಂಧನೂ ಇಲ್ಲ. ಕೇವಲ ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮಗಳೇ ಶುದ್ಧ ಅಂದ್ರೇನು? ರಕ್ಷಣೆ ಉಪಾಧಿ ರೈತು ಶುದ್ಧತೆ. ಮಾಯಾ ಮೊದಲಾದ ಯಾವ ಅವಿದ್ಯಾ ಮಾಯಾ ಮೊದಲಾದ ಯಾವ ಉಪಾಧಿಗಳು ಇಲ್ಲದಂತ ಶುದ್ಧ ಬ್ರಹ್ಮ. ಅದರ ಚೈತನ್ಯ ಶುದ್ಧ ಚೈತನ್ಯ ಅಂತ ಹೇಳಬಹುದಲ್ಲ, ಅದು ಪರಬ್ರಹ್ಮ. ಅದು ಬ್ರಹ್ಮ ಮೂಲಕ ಏಕ ನಂಬರ್ ದೇವರು, ಏಕ ನಂಬರ್ ಅದು ಪರಮಾತ್ಮ. ಅದು ಜಗತ್ತನ್ನು ಹುಟ್ಟಿಲ್ಲ. ತಪ್ಪು ತಿಳ್ಕೊಂಡ್ರೆ ಮತ್ತು ಅವ ಜಗಕ್ಕೆ ಬ್ರಹ್ಮ ಇದೇ ಮಾಡೋಣ.
ಜಗತ್ತಿರುತ್ತದೆ ಬ್ರಹ್ಮ ಅನ್ನೋದು ಅದು ಬ್ರಹ್ಮ ಶಬ್ದ ಪ್ರಯೋಗ ಸಗುಣ ಬ್ರಹ್ಮ. ಅವ್ರು ಬ್ರಹ್ಮ ಅಂತ ಹೇಳಿದ್ರು ಸಗುಣ ಬ್ರಹ್ಮ. ಸಗುಣ ಬ್ರಹ್ಮ ಅಂದ್ರೆ ಮಾಯಾ ಉಪಾಧಿ ಮೂರು ಗುಣಗಳನ್ನ ಸಗುಣ. ಆ ಸಗುಣ ಬ್ರಹ್ಮದಿಂದಲೇ ಈ ಜಗತ್ತು ಹುಟ್ಟಿದೆ. ಈ ಜಗತ್ತಿಗೆ ಕಾರಣ ಯಾವುದು? ಆ ಸಗುಣ ಬ್ರಹ್ಮವೇ ಅಂತ. ಈ ರೀತಿಯಾಗಿ ಆ ಸಗುಣ ಬ್ರಹ್ಮ ಪರಮಾತ್ಮನಿಂದಲೇ ಈ ಜಗತ್ತು ಹುಟ್ಟಿದೆ ಅನ್ನೋದು. ಯಾವತ್ತು ಜಗತ್ತು ತಾದಾಚಿತ್ಕತ್ವ ಅಂತ ಯಾವತ್ತು ಹುಟ್ಟುತ್ತಾನೆ ಪರಮಾತ್ಮ ಜಗತ್ತಲ್ಲಿ ಯಾವತ್ತು ಹುಟ್ಟುತ್ತಾನೆ ಇಲ್ಲ. ಯಾವಾಗ ಮಹಾಪ್ರಳಯ ಆಗಿರ್ತದೆ ಆ ನಂತರ ಏನಲ್ಲ ಆವಾಗ ಒಮ್ಮೆ ಮತ್ತೆ ಈ ಭೂಮಿಯನ್ನ ಎಲ್ಲವನ್ನ ಆಕಾಶ ನೀರು ಜಲ ಎಲ್ಲ ಪಂಚಭೂತಗಳನ್ನು ಹುಟ್ಟುತ್ತಾರೆ. ಮತ್ತು ಈ 84 ಪ್ರಕಾರದ ಜೀವರಾಶಿಗಳನ್ನು ಹುಟ್ಟಿಸ್ತಾನೆ. ಎಲ್ಲ ಖುಷಿ ಈ ಜಗತ್ತನ್ನು ಮಾಡ್ತಾನೆ. ಯಾರು? ಸಗುಣ ಬ್ರಹ್ಮ. ಅವನಿಗೆ ಸಗುಣ ಬ್ರಹ್ಮ ಅಂತೂ ಅನ್ಬೋದು, ಈಶ್ವರ ಅನ್ಬೋದು, ಮಾಯಾ ರೂಪವಾಗಿರುವಂತ ಪರಮಾತ್ಮನು ಅನ್ಬೋದು. ಅವನಿಂದಲೇ ಜಗತ್ತು ಹುಟ್ಟಿದೆ. ಯಾಕಂದ್ರೆ ತಟಸ್ಥ ಲಕ್ಷಣ ಕದಾಚಿತ್ತ ಯಾಕಂದ್ರು ಯಾವಾಗಲೂ ಇಲ್ಲ. ಯಾವಾಗೋ ಎಷ್ಟೋ ಸಾವಿರಾರು ಲಕ್ಷ ಕೋಟಿ ಯುಗಗಳು ಆವಾಗ ಮಳೆ ಈ ಅದರಿಂದ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇವು ಯುಗಗಳು ಕೂಡ ಎಷ್ಟೋ ಬರ್ತಾ ಹೋಗ್ತಾವ. ಕಡೆಗೆ ಬಂದು ಮಹಾಪ್ರಳಯ ಆಗ್ತಾ ಆದ ನಂತರ ಮುಂದೆ ಆ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ತಿರುಗಿ ಯಾವಾಗೋ ಒಂದು ಅದಕ್ಕೆ ಕಾಲಾಚಿತ್ತತ್ವೇ ಸತಿ ಅಕಸ್ಮಾತ್ ಅಂತಾರೆ. ಇದು ವ್ಯಾವಸ್ಥೆಯಲ್ಲಿ ಏನು ವ್ಯವಸ್ಥೆ ಮಾಡ್ತದೆ? ಆ ಏಕಾಗಿ ಕೊಟ್ಟು ಆ ದೇವದತ್ತನ ಮನೆಯನ್ನು ಬೇರೆ ಮನೆಗಳಿಗೆ ಬೇರ್ಪಡಿಸ್ತು. ಇಲ್ಲಿ ಏನು ಬೇರ್ಪಡಿಸ್ತಿರೋ ಅಲ್ಲಿ ಮನೆ ನಾನು ದೇವದತ್ತನ ಮನೆ ನಾನು ಬಿಟ್ಟು ಬೇರೆ ಅವಲ್ಲ ಮತ್ತೆ ಬೇರ್ಪಡಿಸ್ತು. ಮತ್ತೆ ಈ ಪರಮಾತ್ಮ ಮತ್ತೆ ಇದು ತಟಸ್ಥ ಅಂದ್ರೆ ಕಾಲಕ್ಕೆ ವ್ಯಾಪ್ತಕವನ್ನು ತಲಸಿದರೆ ಭಿನ್ನಪಡಿಸ್ತು. ಏನನ್ನು ಭಿನ್ನಪಡಿಸ್ತು? ಏನನ್ನು ಭಿನ್ನಪಡಿಸ್ತಾರೆ? ಸಾಂಖ್ಯರು ಪ್ರಕೃತಿ ರೂಪ ಪ್ರಧಾನವೇ ಕಾರಣ. ಅದೇ ಆ ಪ್ರಕೃತಿಯ ಪರಿಣಾಮವೇ ಜಗತ್ತಂತ. ಆದರೆ ನೈಯಾಯಿಕರು ಪರಮಾಣುಗಳೇ ಕಾರಣ ಜಗತ್ತಿಗೆ. ಪರಮಾಣುಗಳು ಹೆಂಗಾಗೋದು? ದ್ವಣುಕ, ತ್ರಣುಕ, ಚತುರ್ಗುಣಕ ಮುಂದೆ ಅಂದ್ರೆ ನಿಮುಕ್ತಿಯಾಗಿ ಹೇಳ್ತಾರೆ. ಮನಿ ಎಲ್ಲಿಂದ ಇಟಂಗಿ ಕಲ್ತಾರೆ. ಆ ಇಟಂಗಿ